ನಿಜ, ಚಂದ್ರಕಾಂತ ತನ್ನ ಮನಸ್ಸು ಬದಲಾಯಿಸಿಕೊಂಡಿದ್ದಾಳೆ. ಇಲ್ಲದಿದ್ದರೆ ಇಷ್ಟು ದಿನಗಳಲ್ಲಿ ಒಂದು ಸಾರಿಯಾದರೂ ನನಗೆ ನಿಮ್ಮನ್ನು ವಿವಾಹವಾಗಲು ಇಷ್ಟ ಅಂತ ಹೇಳುತ್ತಿದ್ದಳು. ಹೇಮಂತ್, ಇವರು ಯಾರು? ಚಂದ್ರಕಾಂತ ಇಂಟರ್ವಲ್ನಲ್ಲಿ ನಿರಾಸಕ್ತಿಯಿಂದ ಕಣ್ಣು ಮುಚ್ಚಿ ಕುಳಿತ ಹೇಮಂತ್ನನ್ನು ಪ್ರಶ್ನಿಸಿದಳು. ಇವರು ನನ್ನ ಅತ್ತೆಯ ಮಗಳು ವಿನೋದ. ಹೇಮಂತ್ ಪರಿಚಯ ಮಾಡಿಸಿದ. ಇದಕ್ಕಾಗಿಯೇ ಕಾದು ಕುಳಿತಂತೆ ಇದ್ದ ವಿನೋದ ನಮಸ್ತೆ ಚಂದ್ರಕಾಂತ ಎಂದಳು. ಹೇಮಂತ್ ಅಲ್ಲಿಂದ ಎದ್ದು ಹೋದರೆ ಸಾಕಾಗಿತ್ತು. ಎದ್ದು ಹೋದ. ವಿನೋದ ಚಂದ್ರಕಾಂತ ಮಾತಾಡುತ್ತಾ ಕುಳಿತರು. ನಿಮ್ಮ ಊರು ಇದೇನಾ? ಇಲ್ಲ, ನಮ್ಮ ಊರು ಬೆಳಗಾವಿ. ಅಲ್ಲಿಂದ ಬಂದಿದ್ದೇನೆ. ನಮ್ಮ ತಾಯಿಯೂ ಬಂದಿದ್ದಾರೆ. ಏನಾದರೂ ಕೆಲಸದ ವಿಷಯವಾಗಿ ಬಂದಿದ್ದೀರಾ? ಚಂದ್ರಕಾಂತ ಪ್ರಶ್ನಿಸಿದಳು. ಅದೇನೂ ಇಲ್ಲ, ನನಗೆ ಡಿಗ್ರಿ ಪರೀಕ್ಷೆ ಮುಗಿಯಿತು. ರಜಾನ ಹೇಮಂತನ ಜೊತೆ ಎಂಜಾಯ್ ಮಾಡೋಣ ಅಂತ ಬಂದೆ. ಅವ ಮಾವ ಕೂಡ. ಹೇಮಂತನ ಮನಸ್ಸಿಗೆ ಬೇಸರವಾಗುತ್ತದೆ. ನನ್ನ ಹೋಗು ಅಂತ ಹೇಳಿದರು, ಅದಕ್ಕಾಗಿ ಬಂದೆ ಎಂದಳು. ಓಕೆ, ಈಗ ಎಷ್ಟು ಕಡೆ ಹೋಗಿ ಬಂದಿದ್ದೀರಾ? ಸಾಧಾರಣವಾಗಿ ಪ್ರಶ್ನಿಸಿದಳು. ಇನ್ನೂ ಬೇಕಾದಷ್ಟು ಕಡೆ ಹೋಗಬೇಕು. ಪ್ರತಿದಿನ ಕರೆದುಕೊಂಡು ಹೋಗುತ್ತೇನೆಂತ ಹೇಳಿದ್ದಾನೆ ಎಂದು ವಿನೋದ ಹೇಳಿ ಮುಗುಳು ನಕ್ಕಳು. ವಿನೋದಳ ಮುಗುಳು ನಗೆ ನೋಡಿದ ಚಂದ್ರಕಾಂತ ತಪ್ಪು ಅರ್ಥ ಮಾಡಿಕೊಂಡಳು. ಈಗ ಹೇಮಂತ್ ತನ್ನನ್ನು ಬೇಡ ಅಂತ ಊಹಿಸಿಕೊಂಡಿದ್ದಾನಾ? ಹೇಮಂತ್ನಂತವರು ಕೂಡ ನನ್ನನ್ನು ತಿರಸ್ಕರಿಸಿದರೆ ಸಮಾಜದಲ್ಲಿ ತನ್ನಂಥವರಿಗೆ ಬೆಲೆ ಏನಿದೆ? ಅವಳಿಗೆ ಮುಖದಲ್ಲಿ ವಿಷಾದ ಹರಡಿತು. ವಿಧಿ ತನ್ನ ಪಾಲಿಗೆ ಅದೆಷ್ಟು ಕ್ರೂರಿ. ತಾನು ಇರುವ ವಿಷಯವನ್ನು ತಿಳಿಸದೆ ಇರುವಂತೆಯೂ ಇಲ್ಲ. ತಿಳಿಸಿದ್ದರೆ ವಿವಾಹವಾದ ನಂತರ ಮೋಸ ಮಾಡಿದ್ದೀಯಾ ಅಂತ ಹೇಳುತ್ತಾರೆ. ತಿಳಿಸಿದರೆ ಯಾರೂ ಆಗುವುದಿಲ್ಲ. ತನ್ನ ಹಾಗೂ ಗೋಪಿನಾಥನ ಬಗ್ಗೆ ಅಪಾರ್ಥ ಮಾಡಿಕೊಂಡು ಒಳಗೊಳಗೆ ಕುದಿಯುತ್ತಿದ್ದಾನೆಂದು ಚಂದ್ರಕಾಂತಳಿಗೆ ತಿಳಿಯದು. ತನ್ನ ಹಾಗೂ ವಿನೋದಳ ಬಗ್ಗೆ ಅಪಾರ್ಥ ಮಾಡಿಕೊಂಡು ಚಂದ್ರಕಾಂತ ಉತ್ತರಿಸುತ್ತಿಲ್ಲವೆಂದು ಹೇಮಂತ್ಗೆ ತಿಳಿಯದು. ಇಬ್ಬರು ಒಂದೊಂದು ರೀತಿಯಲ್ಲಿ ವಿರುದ್ಧವಾದ ಆಲೋಚನೆಗಳನ್ನು ಮಾಡುತ್ತಾ ಊಹಿಸುತ್ತಾ ಮುಂದಕ್ಕೆ ಹೋಗುತ್ತಿದ್ದರು. ತನ್ನ ಕಾಲ ಕೆಳಗಿನ ಭೂಮಿ ಬಿರುಕು ಬಿಟ್ಟಿದೆ. ಯಾವ ರೀತಿಯಿಂದಲೂ ದಾಟಿ ಹೋಗಲು ಆಗದೆ ಎಂದು ಚಂದ್ರಕಾಂತ ಕಂಬನಿ ಮೌನವಾಗಿ ಹರಿಸುತ್ತಿದ್ದಳು. ಈಗ ಚಂದ್ರಕಾಂತಳ ಹೃದಯದ ಲಯವು ತಪ್ಪಿತು. ಇದೇ ಯೋಚನೆಯಲ್ಲಿ ಎಲ್ಲರಿಗೂ ಸಿನಿಮಾ ಮುಗಿಯಿತು. ಸಿನಿಮಾ ಮುಗಿದಾದ ನಂತರ ಹೇಮಂತ್ ಚಂದ್ರಕಾಂತಳನ್ನು ಆಹ್ವಾನಿಸಿದ. ಕಡೆಯದಾಗಿ ತಾನೇ ಬಾಯಿ ತೆರೆದು ಪ್ರಶ್ನಿಸಿದ. ಬೇಕೆಂದು ಆಹ್ವಾನಿಸಿದ. ಚಂದ್ರಕಾಂತ, ಬನ್ನಿ, ಡ್ರಾಪ್ ಕೊಡುತ್ತೇನೆ. ವಿನೋದಾಳಿಗೆ ಒಳ್ಳೆಯ ಕಂಪನಿ ಸಿಕ್ಕಿದಂತೆ ಆಗುತ್ತದೆ. ಸಾರಿ ಸರ್, ಈಗ ನಾನು ಅಲ್ಲಿ ಇಲ್ಲ. ಹೌಸ್ ಚೇಂಜ್ ಮಾಡಿದ್ದೇನೆ. ಈಗ ಇರೋದು ನಮ್ಮ ಆಫೀಸಿಗೆ ಹತ್ತಿರದಲ್ಲೇ ಪಿಜಿಯಲ್ಲಿ ಇದ್ದೇನೆ. ಇಲ್ಲಿ ನನ್ನ ಫ್ರೆಂಡ್ಗೋಸ್ಕರ ಬಂದಿದ್ದೆ. ಇನ್ನೊಮ್ಮೆ ಭೇಟಿ ಮಾಡೋಣವಂತೆ ಎಂದು ಅಳುವನ್ನು ನಗುವಿನ ಮಿಶ್ರಣ ಮಾಡಿ ಹೇಳಿದಳು. ತನ್ನ ಭಾವನೆಗಳನ್ನು ಮನಸ್ಸಿನಲ್ಲಿ ಅಡಗಿಸಿಕೊಂಡು ಗೋಪಿನಾಥನ ಬೈಕ್ನ ಹಿಂದೆ ಕುಳಿತುಕೊಂಡಳು. ಗೋಪಿನಾಥನ ಜೊತೆ ಚಂದ್ರಕಾಂತ ಹೋಗಿದ್ದನ್ನು ನೋಡಿದ ಹೇಮಂತ್ಗೆ ಎದೆಯ ಮೇಲೆ ಕಲ್ಲು ಹಾಕಿದಂತೆ ಆಯಿತು. ಬರೀ ಸುಳ್ಳೇ ಹೇಳುತ್ತಿದ್ದಾಳೆ. ಈಗ ತಾನೇ ತಾನು ಅವರ ಮನೆಯ ಮುಂದಿನಿಂದ ಬಂದೆ. ತಾಯಿ ತಂದೆಯರಿಬ್ಬರು ಕಾಂಪೌಂಡಿನಲ್ಲಿ ಹೂವು ಕೀಳುತ್ತಿದ್ದರು. ಚಂದ್ರಕಾಂತ ಹೀಗೇಕೆ ತನ್ನ ಬಳಿ ಸುಳ್ಳು ಹೇಳುತ್ತಿದ್ದಾಳೆ? ನಾನು ಅವಳಿಗೆ ಹೇಳಿದ್ದೆ, ನಿನ್ನ ಇಷ್ಟದ ಅಭಿಪ್ರಾಯ ತಿಳಿಸು ಅಂತ. ಆದರೆ ಅವಳು ಈ ರೀತಿ ಗೋಪಿನಾಥನೊಂದಿಗೆ ಸೇರಿ ಉತ್ತರ ಹೇಳುತ್ತಾಳೆ ಅಂತ ಊಹಿಸಿರಲಿಲ್ಲ. ಅವಳೀಗ ತನ್ನನ್ನು ವಿವಾಹವಾಗಬೇಕೆಂಬ ಆಸೆ ಇಲ್ಲ. ತನ್ನ ವಿವಾಹ ಬೇರೊಬ್ಬನೊಂದಿಗೆ ನಡೆಯುತ್ತದೆ ಎಂದು ಈ ಮೂಲಕ ತೋರಿಸಿದ್ದಾಳೆ. ದಾರಿಯಲ್ಲಿ ವಿನೋದಾಳ ಜೊತೆ ಎಷ್ಟು ಮಾತುಗಳನ್ನಾಡುತ್ತಿದ್ದರೂ ಮನಸ್ಸು ಎತ್ತಲೂ ಹೋಗಿತ್ತು. ಆ ರಾತ್ರಿಯೆಲ್ಲ ಅವನಿಗೆ ನಿದ್ದೆ ಬರಲಿಲ್ಲ. ಮಾರನೆಯ ದಿನ ಆಫೀಸಿಗೆ ಹೊರಟು ನಿಂತಾಗ ಅವನ ಕಂಗಳು ಮಾದಕ ಪಾನೀಯ ಕುಡಿದವನಂತೆ ಕೆಂಪಾಗಿತ್ತು. ಚಂದ್ರಕಾಂತ ತನಗೆ ಇಂತಹ ಹೊಡೆತವನ್ನು ಕೊಡುತ್ತಾಳೆ ಅಂತ ಊಹಿಸಿರಲಿಲ್ಲ. ಅದನ್ನು ತಡೆದುಕೊಳ್ಳುವ ಶಕ್ತಿ ಹೇಮಂತನಿಗೆ ಇದ್ದರೂ ಅವನ ಮನಸ್ಸು ಅವಳನ್ನು ಬಿಟ್ಟು ಬೇರೆಡೆಗೆ ಹೋಗಲಿಲ್ಲ. ಅವಳ ಸುತ್ತಲೂ ಪರಿಭ್ರಮಿಸುತ್ತಿತ್ತು. ಇನ್ನು ಮುಂದೆ ತಾನಾಗಿಯೇ ಯಾರನ್ನಾದರೂ ಪ್ರೀತಿಸುತ್ತೇನೆಂತ ಹೇಳಬಾರದು. ತಾಯಿ ತಂದೆಯರ ಮುಖಾಂತರ ಬೇರೆ ಕಡೆ ವಿವಾಹಕ್ಕೆ ಪ್ರಯತ್ನಿಸಬೇಕು. ಈ ಒಂಟಿ ಜೀವನ ನರಕಕ್ಕಿಂತಲೂ ಘೋರ ಎಂದು ಹೇಮಂತ್ ಕುಮುದಾಳಿಂದಾದ ಆಘಾತದಿಂದಲೂ ಚಂದ್ರಕಾಂತಳಿಂದಾದ ಪ್ರೇಮ ವೈಫಲ್ಯದ ಬಗ್ಗೆ ನಿರಾಶೆಗೊಂಡು ತಾನು ಒಂದು ನಿರ್ಣಯಕ್ಕೆ ಬಂದನು. ಒಂದು ವಾರ ಕಳೆಯಿತು. ಪುನಃ ಶನಿವಾರ ಬರುತ್ತಲೇ ವಿನೋದಳ ಬಯಕೆಯಂತೆ ಲಾಲ್ಬಾಗ್ಗೆ ಕರೆದುಕೊಂಡು ಹೋಗಲು ಮುಂಚೆಯೇ ಆಫೀಸ್ನಿಂದ ಬಂದನು. ಕಾಫಿ ಕುಡಿಯುತ್ತಾ ಟಿವಿಯಲ್ಲಿ ಕ್ರಿಕೆಟ್ ಮ್ಯಾಚ್ ನೋಡುತ್ತಿದ್ದ ವಿನೋದ ಅವನ ಪಕ್ಕ ಬಿಟ್ಟು ದೂರ ಸರಿಯದೆ ಅವನ ಕೈಯಲ್ಲಿ ತನ್ನ ಕೈಯಿಟ್ಟು ಕುಳಿತುಕೊಂಡಿದ್ದಳು. ಅಷ್ಟರಲ್ಲಿ ಕಾಲಿಂಗ್ ಬೆಲ್ನ ಶಬ್ದವಾದಂತೆ ಆಗಿ ತಲೆ ಎತ್ತಿ ನೋಡಿದ. ಬಾಗಿಲಿನಲ್ಲಿ ಚಂದ್ರಕಾಂತ ನಿಂತಿದ್ದಳು. ಹೇಮಂತ್ಗೆ ಅವಳನ್ನು ಅನಿರೀಕ್ಷಿತವಾಗಿ ನೋಡಿ ಮೊದಲಿನಂತೆ ಸಂತೋಷವಾಗಲಿಲ್ಲ. ಇನ್ನೂ ಅಸೂಯೆ ಜಾಸ್ತಿ ಆಯಿತು. ಅವನ ಕಂಗಳು ಬೆಂಕಿಯೊಂಡಿಯಂತೆ ಆಗಿದ್ದವು. ತನ್ನ ಪ್ರೇಮದ ದೌರ್ಬಲ್ಯ ಹೇಳಿಕೊಳ್ಳಲು ಸ್ವಾಭಿಮಾನ ಅಡ್ಡ ಬಂದಿತ್ತು. ಕುಮುದ ನಟರಾಜನ ಜೊತೆ ಓಡಿ ಹೋದಾಗ ಅವಳ ತಂದೆ ಬಂದು ತಿಳಿಸಿ ಅವಳು ತಮ್ಮೆಲ್ಲರಿಗೂ ಬರೆದಿಟ್ಟ ಲೆಟರ್ ತೋರಿಸಿದರು. ಅದರಲ್ಲೂ ತನಗೆ ಸ್ಪೆಷಲ್ ಆಗಿ ಬರೆದು ಕ್ಷಮಾಪಣೆ ಕೇಳಿದಳು. ಅವಳ ಲೆಟರ್ಗೆ ಬೆಂಕಿ ಇಡಬೇಕೆಂದು ತೆಗೆದುಕೊಂಡೆ. ಆದರೆ ಸರನೆ ತಂದೆ ಓಡಿ ಬಂದು ತಡೆದಿದ್ದರು. ಆ ಪತ್ರ ಮುಂದೆ ಯಾವುದಕ್ಕಾದರೂ ಉಪಯೋಗಕ್ಕೆ ಬರುತ್ತದೆ ಎಂದು ತಾವು ಪಡೆದು ಭದ್ರಪಡಿಸಿದ್ದರು. ಕುಮುದಾಳನ್ನು ಮದುವೆಯಾಗಿ ತಾನು ಅವಳೊಂದಿಗೆ ಕಳೆದಿದ್ದು ಕೇವಲ 5 ದಿನ. ಆ 5 ದಿನಗಳನ್ನು ನಾನು ನೋಡಿದ ದೃಷ್ಟಿಗೂ ಅವಳು ನೋಡಿದ ದೃಷ್ಟಿಗೂ ತುಂಬ ಅಜಗಜಾಂತರ ವ್ಯತ್ಯಾಸವಿದೆ. ಅವಳು ನನ್ನನ್ನು ಪರಕೀಯನಂತೆ ನೋಡಿ ದೂರ ಉಳಿದಿದ್ದಳು. ಅವಳಿಗೆ ನಾನು ಪರಪುರುಷನೆಂದು ಅರಿಯಲಾರದಾದೆ. ನಾನು ಅವಳನ್ನು ನನ್ನವಳು ಅಂತ ಭಾವಿಸಿ ಆ ಭಾವನೆಯಲ್ಲಿ ಪ್ರೇಮದ ಭ್ರಮೆಯಲ್ಲಿ ಸಿಕ್ಕಿಬಿದ್ದಿದ್ದೆ. ಹಲೋ, ಬನ್ನಿ ಚಂದ್ರಕಾಂತ ಎಂದು ಕುಮುದಾಳ ಯೋಚನೆಯನ್ನು ಬಲವಂತದಿಂದ ತಳ್ಳಿಹಾಕಿ ಅವಳನ್ನು ಸ್ವಾಗತಿಸಿದೆ. ಅವಳ ಭೇಟಿಯಾಗಿ 2 ತಿಂಗಳುಗಳು ಕಳೆದಿದ್ದವು. ಆದರೆ ಆ 2 ತಿಂಗಳುಗಳು 2 ವರ್ಷದಂತೆ ಕಳೆದು ಹೋಗಿದ್ದವು.
ಅವಳ ಮುಖಬೇಕು ಬಿಳುಚಿಕೊಂಡಿತ್ತು. ನಮ್ಮಿಬ್ಬರಿಗೆ ತಿಳಿಯದಂತೆ ನಾವು ಒಬ್ಬರಿಗೊಬ್ಬರು ಯೋಚನೆಯಲ್ಲಿ ಆತ್ಮೀಯರಾಗಿದ್ದೆವು. ಅವಳ ತಾಯಿ ಗಂಡನನ್ನು ಬಿಟ್ಟು ಓಡಿ ಬಂದ ನೋವು ಅವಳನ್ನು ಕಿತ್ತು ತಿನ್ನುತ್ತಿದ್ದರೆ ನನಗೆ ನನ್ನ ಹೆಂಡತಿ ಓಡಿ ಹೋಗಿ ಆದ ವಿಷಯದ ಬಗ್ಗೆ ನಾನು ಚಿಂತಿತನಾಗುತ್ತಿದ್ದೆ. ಚಂದ್ರಕಾಂತ ಕೆಂಪು ಛಾಯೆಯ ಹುಡುಗಿ. ಅವಳು ಮೊದಲು ನನ್ನ ಹತ್ತಿರ ಬರೆದುಕೊಳ್ಳಲು ಬರುವಾಗಲೆಲ್ಲ ಕೆಂಪು ಬಿಳಿಯ ಮುದ್ದೆಯಾಗಿ ಬಂದು ಕೂರುತ್ತಿದ್ದಳು. ಅವಳಲ್ಲಿ ಆಗ ಯಾವ ಭಾವನೆ ಇತ್ತೆಂದು ಹೇಳಲಾರೆ. ಈಗ ತನ್ನ ಜೊತೆ ವಿವಾಹ ಬೇಡ ಅಂತ ನಿರ್ಣಯ ತೆಗೆದುಕೊಂಡಿರಬೇಕು. ಈಗ ಗೋಪಿನಾಥನ ಜೊತೆ ಯಾವ ರೀತಿಯ ವ್ಯವಹಾರ ಇಟ್ಟುಕೊಂಡಿದ್ದಾಳೋ ತಿಳಿಯದು. ವಿಷಯವನ್ನು ತನ್ನ ಬಳಿ ಹೇಳಿದಂತೆ ಗೋಪಿನಾಥನಿಗೂ ಹೇಳಿರಬೇಕು. ಈ ಚಂದ್ರಕಾಂತ ಅವನ ಹತ್ತಿರ ಯಾಕೆಂತ ಹೇಳಬೇಕು? ತನ್ನ ಪರಿಚಯವಾದ 2 ತಿಂಗಳಲ್ಲಿ ಯಾವ ದಿನವೂ ಈ ರೀತಿ ಹಿಂಜಿದ ಹತ್ತಿಯಷ್ಟು ಬೆಳ್ಳಗೆ ಆಗಿರಲಿಲ್ಲ. ಮತ್ತೆ ಯಾವ ಕಷ್ಟ ಇವಳಿಗೆ ಬಂದಿದೆಯೋ? ಚಂದ್ರಕಾಂತ ಅವನು ಕರೆದ ಕೂಡಲೇ ಒಳಗೆ ಬಂದಳು. ಆ ವೇಳೆಗೆ ವಿನೋದ ರೂಮ್ನಿಂದ ಹೊಸ ಚೂಡಿದಾರವನ್ನು ಹಾಕಿಕೊಂಡು ಡ್ರೆಸ್ ಮಾಡಿಕೊಂಡು ಬಂದಳು. ಅವಳನ್ನು ನೋಡಿದ ಚಂದ್ರಕಾಂತ ಹೇಮಂತ್ನನ್ನು ಪ್ರಶ್ನಿಸಿದಳು. ಹಲೋ, ಎಲ್ಲೋ ಹೊರಟ ಹಾಗೆ ಇದೆ. ಮೊದಲನೇದಾಗಿ ಪ್ರೀತಿಸಿಕೊಳ್ಳುವ ಲವರ್ಸ್ ಎಲ್ಲಿಗೆ ಹೋಗುತ್ತಾರೆ ಹೇಳಿ? ನಾವು ಅಲ್ಲಿಗೆ ಹೋಗುತ್ತಾ ಇರೋದು, ಹೇಮಂತ್ ಬಾರದ ನಗುವನ್ನು ತಂದುಕೊಳ್ಳುತ್ತಾ ಹೇಳಿದನು. ಅವನ ಮಾತನ್ನು ಕೇಳಿದ ಚಂದ್ರಕಾಂತ ಸ್ತಬ್ಧಳಾಗಿ ಶಿಲೆಯಂತೆ ನಿಂತುಬಿಟ್ಟಳು. ತನ್ನ ಪಕ್ಕದಲ್ಲಿ ಗುಡುಗಿನಂತೆ ಅವನ ಮಾತುಗಳು ತಲೆಯಲ್ಲಿ ಪ್ರತಿಧ್ವನಿಸತೊಡಗಿದವು. 1-2 ನಿಮಿಷಗಳ ನಂತರ ನಿಧಾನವಾಗಿ ತನ್ನನ್ನು ತಾನು ಸಾವರಿಸಿಕೊಳ್ಳುತ್ತಾ ಹೇಳಿದಳು. ಅಂದರೆ ನೀವು ಏನು ಅಂತ ಹೇಳುತ್ತಾ ಇದ್ದೀರಾ? ನಿಧಾನವಾಗಿ ತನ್ನನ್ನು ತಾನು ಸಾವರಿಸಿಕೊಳ್ಳುತ್ತಾ ಕೇಳಿದಳು. ಹೇಮಂತ್ ಇಷ್ಟು ದಿನಗಳ ಕಾಲ ತನ್ನ ಬಗ್ಗೆ ಯಾವ ನಿರ್ಣಯವನ್ನು ಬಾಯಿ ತೆರೆದು ತಾನಾಗಿಯೇ ಹೇಳಲಿಲ್ಲ. ಚಂದ್ರಕಾಂತ ತನ್ನ ಹಾಗೂ ಅವನ ಕಡೆಯ ದಿನಗಳ ಭೇಟಿಯನ್ನು ಯಾಕೋ ಆಗಾಗ ನೆನಪಿಸಿಕೊಳ್ಳುತ್ತಿದ್ದಳು. ಅವನನ್ನು ಏನನ್ನೂ ಪ್ರಶ್ನಿಸಲೆಂದು ಬಂದಿದ್ದಳು. ಅಂದು ಸಿನಿಮಾದಲ್ಲಿ ಅವನ ನಿರ್ಣಯವನ್ನು ಕೇಳಲು ಮನಸ್ಸು ತುಂಬ ಹಾತೊರೆಯುತ್ತಿತ್ತು. ಆದರೆ ಪಕ್ಕದಲ್ಲಿ ವಿನೋದ, ಗೋಪಿನಾಥ ಇದ್ದಿದ್ದರಿಂದ ಅಂದು ಸುಮ್ಮನಾಗಿದ್ದಳು. ಅಂದು ಹೇಮಂತನ ಮುಖ ಹುಬ್ಬು ಗಂಟಿಕ್ಕಿದಂತೆ ಇತ್ತು. ಇದನ್ನೆಲ್ಲ ನೋಡಿದ ಚಂದ್ರಕಾಂತ ಇನ್ನೊಮ್ಮೆ ಆಫೀಸ್ನಲ್ಲಿ ಪ್ರಶ್ನಿಸೋಣವೆಂದು ಸುಮ್ಮನಾಗಿದ್ದಳು. ಅಂದು ರಘುವರ ಅಡ್ಡ ಬರದಿದ್ದರೆ ತನ್ನ ಒಪ್ಪಿಗೆಯನ್ನು ಅಂದೇ ತಿಳಿಸಿಬಿಡುತ್ತಿದ್ದೆ ಹೇಮಂತ. ಅಂದು 4 ಸಾರಿ ಬಾಯಿ ತೆರೆದು ಹೇಳಿದನು. ಚಂದ್ರಕಾಂತ, ನೀನು ಯಾರೇ ಆಗಿರು, ನಿನ್ನನ್ನು ನಾನು ನೋಡಿದಾಕ್ಷಣದಿಂದ ಪ್ರೀತಿಸುತ್ತಿದ್ದೇನೆ. ನೀನು ಈ ವಿಷಯ ಕೇಳಿದ ನಂತರವೂ ನಾನು ನನ್ನ ನಿರ್ಣಯನ ಬದಲಾಯಿಸಲ್ಲ. ನನಗೆ ಆಗಿರುವ ನೋವು ಈಗಿನ 2 ತಿಂಗಳಿನದ್ದು. ಆದರೆ ನೀನು ಬುದ್ಧಿ ವ್ಯಾವಹಾರಿಕ ಜ್ಞಾನ ತಿಳಿದಾಗಿನಿಂದಲೂ ಅನುಭವಿಸುತ್ತಿದ್ದೀಯ. ಇಂಥವುಗಳಿಂದ ಸಮಾಜದಲ್ಲಿ ಎದುರಾಗುವ ಕಷ್ಟ ಅವಮಾನಗಳು ಏನು ಅಂತ ನಿನಗೆ ಗೊತ್ತು. ನೀನೇ ನಿನ್ನ ತಾಯಿಯಂತೆ ನಾನು ಅಲ್ಲ ಅಂತ ನಿಜವಾದ ವಿಷಯ ಹೇಳಿ ಭರವಸೆ ಕೊಟ್ಟಿದ್ದೀಯ. ನಿನ್ನ ನಿಜಾಯಿತಿಗೆ ಇದಕ್ಕಿಂತಲೂ ನನಗೆ ಬೇರೇನು ಬೇಡ. ಐ ಲವ್ ಯು ಎಂದು ಹೇಳಿ ಕಡೆಯಲ್ಲಿ ಯು ಚಂದ್ರಕಾಂತ ಎಂದು ಉತ್ತರಿಸುತ್ತಿದ್ದನು. ಆದರೆ ರಘುವರ ಬಂದಿದ್ದರಿಂದ ತನಗೆ ಆ ಕ್ಷಣ ಅವರಿಗೆ ಉತ್ತರ ಕೊಡಲಾಗಲಿಲ್ಲ. ಅವರು ತಮ್ಮ ಉತ್ತರ ಹೇಳಿಯಾಗಿದೆ. ನನ್ನ ಉತ್ತರವೇ ಅವರಿಗೆ ಬೇಕಾಗಿದ್ದು. ಆದ್ದರಿಂದ ನಾನು ಹೇಳುತ್ತೇನೆಂದು ಅವರು ಒಂದು ವೇಳೆ ಕಾದಿದ್ದರೆ ಎಂಬ ಊಹೆ ಅವಳನ್ನು 1 ವಾರದಿಂದ ಕಾಡಿಸುತ್ತಿತ್ತು. ಆಫೀಸ್ನಲ್ಲಿ ಹೇಮಂತನನ್ನು ನೋಡಿದಾಗಿನಿಂದ ಇದೇ ರೀತಿಯಲ್ಲಿ ಉದ್ವೇಗಕ್ಕೆ ಒಳಗಾಗುತ್ತಿದ್ದಳು. ಇಂದು ಏನಾದರೂ ಆಗಲಿ, ತಾನು ಕೂಡ ಹೇಮಂತ್ ನಿಮ್ಮನ್ನು ಪ್ರೀತಿಸುತ್ತಿದ್ದೇನೆ. ನೀನೇನೋ ವಿಷಯ ನಿಧಾನವಾಗಿ ಹೇಳಿದ್ದೀರಾ. ನನಗೇನು ಮೋಸ ಮಾಡಿಲ್ಲ. ಮುಂದೆ ನಾವಿಬ್ಬರು ವಿವಾಹವಾಗೋಣವಂತೆ ಎಂದು ವಿಷಯ ಅವನಿಗೆ ತಿಳಿಸಲು ಬಂದಿದ್ದಳು. ಬೇರೆಡೆ ಎಲ್ಲಿಗಾದರೂ ಅವನನ್ನು ಕರೆದುಕೊಂಡು ಹೋಗಿ ಹೇಳಲು ನಿರ್ಧರಿಸಿದ್ದಳು. ಹಾಗೆ ಕಾತುರದಿಂದ ಬಂದಿದ್ದವಳಿಗೆ ಕಂಡ ದೃಶ್ಯವಾದರೂ ಏನು, ಅವನು ಹೇಳಿದ ಮಾತುಗಳಾದರೂ ಏನು, ಕಿವಿಗೆ ಬಿಸಿಯಾದ ಎಣ್ಣೆ ಸುರಿದಂತೆ ಆಗಿತ್ತು. ತನ್ನ ವಿಷಯವನ್ನು ಹೇಮಂತ್ ತನ್ನ ತಂದೆ ತಾಯಿಯವರಿಗೆ ಹೇಳಿಬಿಟ್ಟಿದ್ದಾರಾ? ಅವರು ಮೊದಲೇ ಈಗಾಗಲೇ ನೊಂದಿದ್ದಾರೆ. ಹಾಗೆ ಬೇಡ ಅಂತ ನಿರಾಕರಿಸಿ ಬಿಟ್ಟರ ಎನಿಸಿದಾಗ ಚಂದ್ರಕಾಂತಳ ಕಂಗಳಲ್ಲಿ ನೀರಾಡಿತು. ಹಿರಿಯರ ಅಪೇಕ್ಷೆಯಂತೆ ಹೇಮಂತ್ ವಿನೋದಳನ್ನು ಮದುವೆಯಾಗುವ ನಿರ್ಣಯ ತೆಗೆದುಕೊಂಡರ? ಇಲ್ಲದಿದ್ದರೆ ಹೇಮಂತ್ ಹೀಗೆ ಉತ್ತರಿಸುತ್ತಿರಲಿಲ್ಲ. ನಾವು ಪ್ರೇಮಿಗಳು ಹೋಗುವ ಸ್ಥಳಕ್ಕೆ ಎಂದು ಹೇಳುತ್ತಿರಲಿಲ್ಲ. ಇಷ್ಟು ಸಂತೋಷದಿಂದ ಹಿಂದಿನ 1-2 ವಾರದಿಂದಲೂ ಇರಲಿಲ್ಲ. ಇದರಲ್ಲಿ ಹೇಮಂತ್ ತಪ್ಪೇನು ಇದೆ? ಮೊದಲಿನಿಂದಲೂ ಇಬ್ಬರು ಒಬ್ಬರಿಗೊಬ್ಬರು ಅರಿತಿದ್ದಾರೆ. ಇಷ್ಟು ದಿನಗಳನ್ನು ಸರಸ ವಿರಸಗಳಿಂದಲೇ ಕಳೆದಿರುತ್ತಾರೆ. ಬಾಲ್ಯದ ದಿನಗಳನ್ನು ಹುಟ್ಟಿ ಬೆಳೆದಾಗಿನಿಂದಲೂ ಕಳೆದಿರುತ್ತಾರೆ. ಇವರಿಬ್ಬರು ಬಾಳ ಸಂಗಾತಿಗಳು ನಿರ್ಣಯಿಸಿದರಲ್ಲಿ ತಪ್ಪು ಇಲ್ಲ. ಹೇಮಂತನಿಗೆ 1 ಸಾರಿ ಕಹಿ ಅನುಭವವಾಗಿರುವುದರಿಂದ ನಾನು ನಂಬಿಕೆಗೆ ಅರ್ಹಳಲ್ಲ ಅಂತ ಅನ್ನಿಸಿರಬೇಕು. ತನಗಿಂತಲೂ ವಿನೋದಾಳೆ ಉತ್ತಮಳೆಂದು ತಿಳಿದುಕೊಂಡಿರಬೇಕು ಎಂದು ಚಂದ್ರಕಾಂತ ತನ್ನಲ್ಲಿ ತಾನೇ ಯೋಚಿಸುತ್ತಾ ತೆರೆದ ಕಂಗಳಿಂದ ಹೇಮಂತ್ನನ್ನೇ ನೋಡುತ್ತಿದ್ದಳು. ಅವಳ ಮಾತುಗಳು ನಿಂತು ಹೋಗಿದ್ದವು. ಮೌನವಾಗಿ ಕುಳಿತು ತನ್ನನ್ನು ತಾನೇ ಮರೆತು ತನ್ನನ್ನು ನೋಡುತ್ತಿದ್ದ ಚಂದ್ರಕಾಂತಳನ್ನು ನೋಡಿ ಹೇಮಂತ್ ಪಕಪಕನೆ ನಕ್ಕನು. ಏಯ್ ಚಂದ್ರಕಾಂತ, ನಾನು ಹೇಳಿದ ವಿಷಯ ನಿನಗೆ ಪಜಲ್ ಸಮಸ್ಯೆಯಂತೆ ವಿಚಿತ್ರವಾಗಿ ಕಾಡುತ್ತಿದೆಯೇ? ಇದರಲ್ಲಿ ನೀನು ಆಲೋಚಿಸುವ ವಿಷಯವೇನಿದೆ? ಜಸ್ಟ್ ಕಬ್ಬನ್ ಪಾರ್ಕ್ ಅಲ್ಲ, ಲಾಲ್ಬಾಗ್ಗೆ ಹೋಗಿ ಬರೋಣ ಅಂತ ವಿನೋದ ಕೇಳಿದ್ದಾಳೆ ಎಂದನು. ಚಂದ್ರಕಾಂತ ತನಗಾದ ಆಘಾತವನ್ನು ಸಾವರಿಸಿಕೊಂಡು ನೋಡಿದಳು. ಸಾರಿ ಸರ್, ನಾನು ಇಲ್ಲಿಯೇ ಸ್ವಲ್ಪ ಕೆಲಸವಿತ್ತು ಅಂತ ಬಂದೆ. ಹಾಗೆ ನಿಮ್ಮ ಹತ್ತಿರ ಸ್ವಲ್ಪ ಮಾತಾಡೋಣ ಅಂತ ಬಂದೆ. ಕೊನೆಯ ಮಾತು ಹೇಳುವಾಗ ಯಶೋಧಳ ಸ್ವರ ಹೇಮಂತ್ನನ್ನು ಕೇಳದಿರುವಂತೆ ಮಾಡಿತು. ಹೇಮಂತ್, ಯಾರು ಬಂದಿದ್ದಾರೆಯೋ? ವಿನೋದ ಎಲ್ಲಿಗೆ ಅಂತ ಹಾಳಾಗಿ ಹೋಗಿದ್ದಾಳೆಯೋ ಎಂದು ಕಾಣದ ಮಗಳನ್ನು ಹುಡುಕುತ್ತಾ ಹಾಲ್ಗೆ ಬಂದರು. ಅತ್ತೆ, ಇವರು ನಮ್ಮ ಆಫೀಸ್ನಲ್ಲಿ ಅಸಿಸ್ಟೆಂಟ್ ಮ್ಯಾನೇಜರ್ ಇವರು. ಅವರ ಮಾತುಕತೆ ಚಂದ್ರಕಾಂತಳ ಕಡೆಗೆ ಹೇಮಂತ್ ನೋಡುತ್ತಿದ್ದ ರೀತಿ ಯಶೋಧರಿಗೆ ಇಷ್ಟವಾಗಲಿಲ್ಲ. ಅವಳು ಬೇಗ ಎದ್ದು ಹೋದರೆ ಸಾಕೆಂದು ಅನಿಸಿತು. ವಿನೋದಳಿಗೆ ಅವಳೇಕೆ ಈಗ ಬಂದಳು ಎನಿಸಿತು. ಅಸಹನೆಯಿಂದ ಚಡಪಡಿಸತೊಡಗಿದಳು. ಹೇಮಂತ್, ನೀವು ಹೀಗೆ ಮಾತಾಡುತ್ತಿದ್ದರೆ ಹಿಂದಿರುಗಿ ಬರಲು ತುಂಬ ಲೇಟಾಗುತ್ತದೆ.
ಬೇಗನೆ ಹೋಗಿ ಬನ್ನಿ. ಆಫೀಸ್ ವಿಷಯ ಆಫೀಸ್ನಲ್ಲೇ ಇರಬೇಕು, ಸಂಸಾರದ ಮಧ್ಯೆ ತರಬಾರದು ಎಂದರು. ಇದನ್ನು ಕೇಳಿ ಚಂದ್ರಕಾಂತಳಿಗೆ ಮುಖಕ್ಕೆ ಹೊಡೆದಂತೆ ಆಯಿತು. ಅಂದರೆ ತಾನು ಆಫೀಸ್ನಲ್ಲಿ ಇರಬೇಕಾದವಳು, ಮನೆಯ ತನಕ ಬರುವವಳಲ್ಲ. ವಿನೋದಳ ಜೊತೆ ತಾನು ಹೇಮಂತ್ಗಾಗಿ ಪೈಪೋಟಿ ಮಾಡಬಾರದು. ಅವರಿಬ್ಬರ ಮಧ್ಯೆ ತಾನು ಬರುತ್ತಿರುವುದು ತಾಯಿಗೂ ಇಷ್ಟವಿಲ್ಲ ಎನಿಸಿ ಪೆಚ್ಚಾದಳು. ನೀಲಿ ಚಂದ್ರಕಾಂತ, ನೀವು ನಮಗೆ ಕಂಪನಿ ಕೊಡುವಿರಂತೆ, ಹೇಮಂತ್ ಆಹ್ವಾನಿಸಿದ. ಬೇಡ ಬಿಡಿ ಸರ್, ನಿಮ್ಮಿಬ್ಬರ ಮಧ್ಯೆ ನಾನು ಯಾಕೆಂತ ಬರಲಿ? ಶಿವಪೂಜೆಲಿ ಕರಡಿ ಬಿಟ್ಟಂತೆ ಆಗುತ್ತದೆ. ನಮ್ಮ ತಾಯಿಯ ಹತ್ತಿರ ಸ್ವಲ್ಪ ಮಾತಾಡಬೇಕಿತ್ತು. ಬರುತ್ತೇನೆ ಎಂದು ಚಂದ್ರಕಾಂತ ಅವನ ಆಹ್ವಾನವನ್ನು ನಯವಾಗಿ ನಿರಾಕರಿಸಿದಳು. ಅವರಿಬ್ಬರು ಈಗ ವಿವಾಹವಾಗಲು ನಿರ್ಣಯಿಸಿರಬೇಕು. ಸರಿ ಸರ್, ನನಗೆ ಅಮ್ಮನ ಹತ್ತಿರ ಮಾತಾಡಬೇಕು. ಪುನಃ ನಾಳೆ ಆಫೀಸ್ನಲ್ಲಿ ಮೀಟ್ ಮಾಡುತ್ತೇನೆ ಎಂದು ಅವರಿಬ್ಬರಿಂದಲೂ ಬೀಳ್ಕೊಂಡು ಹೊರಟು ಅವನೆಡೆಗೆ ಒಮ್ಮೆ ನೋಡಿದಳು. ಆ ಸಮಯಕ್ಕೆ ಸರಿಯಾಗಿ ಅನಿರೀಕ್ಷಿತವಾಗಿ ಹೇಮಂತ್ ಕೂಡ ನೋಡಿದ. 4 ಕಂಗಳು ಅರಿವಿಲ್ಲದಂತೆ ಒಂದಾದವು. ಚಂದ್ರಕಾಂತಳ ಕಂಗಳಿಂದ ನೀರಿನ ಪೊರೆ ನೋಡಿದ. ಹೇಮಂತ್ ಒಂದು ಕ್ಷಣ ಅಧೀರನಾದ. ಛೇ, ಇದೇನಾಯಿತು? ಇವಳಿಗೆ ಇನ್ನೂ ಕಂಬನಿ ಮಿಡಿಯುತ್ತಾ ಇದ್ದಾಳೆ. ತನ್ನಿಂದೇನಾದರೂ ತಪ್ಪು ನಡೆಯಿತಾ? ಇಲ್ಲ, ಇವಳಿಗೂ ಗೋಪಿನಾಥನಿಗೂ ಏನಾದರೂ ವೈಮನಸ್ಸು ಬೆಳೆಯಿತಾ? ನಿಜ, ಏನೇ ಆದರೂ ತಾನು ಅವಳನ್ನು ವಿಚಾರಿಸಿ ಅದೇನು ಕಷ್ಟವೋ ಪರಿಹರಿಸಬೇಕು ಎಂದು ತನ್ನಲ್ಲಿಯೇ ಹೇಳಿಕೊಂಡು ತನ್ನ ದೃಷ್ಟಿಯನ್ನು ಅವಳಿಂದ ದೂರ ಬದಲಾಯಿಸಿದ. ಚಂದ್ರಕಾಂತಳು ವಿನೋದ ಪಕ್ಕಕ್ಕೆ ಬಂದಿದ್ದು ನೋಡಿ ಸರಸರನೆ ಚಪ್ಪಲಿ ಧರಿಸಿ ಹೊರಟು ಹೋದಳು. ಕಾರಿನಲ್ಲಿ ಕುಳಿತ ನಂತರವೂ ಹೇಮಂತನ ಆಲೋಚನಾ ಲಹರಿ ಸುಳಿಯುತ್ತಲೇ ಇತ್ತು. ಚಂದ್ರಕಾಂತ ನೇರವಾಗಿ ತಾಯಿಯನ್ನು ಮಾತಾಡಿಸಲು ಬಂದಳು. ತಾಯಿಯನ್ನು ಬಿಟ್ಟಿರಲಾರದೆ ಒದ್ದಾಡುತ್ತಿದ್ದಳು. ಆಗ 15 ದಿನಗಳಿಂದ ದೂರವಿದ್ದ ಅವಳಿಗೆ ತಾಯಿಯ ಅಪ್ಯಾಯತೆ ಬೇಕಾಗಿತ್ತು. ಅಮ್ಮ ಅಮ್ಮ ಎಂದು ಕರೆಯುತ್ತಾ ಬಂದಳು. ರೂಮ್ನಲ್ಲಿ ತನ್ನ ಗಂಡನೊಂದಿಗೆ ಮಲಗಿದ ರೂಪಾದೇವಿ ಎದ್ದು ಬಂದರು. ಮಗಳನ್ನು ನೋಡಿ ಅವರು ಆನಂದಭರಿತರಾದರು. ಚಂದ್ರಕಾಂತಳನ್ನು ಬಾಚಿ ತಬ್ಬಿಕೊಂಡರು. ಏನಮ್ಮ, ಇಷ್ಟು ದಿನ ಎಲ್ಲಿಗೆ ಹೋಗಿದ್ದೆ? ನನ್ನ ಬಿಟ್ಟು ದೂರ ಇರೋಕೆ ನಿಂಗೆ ಮನಸ್ಸಾದರೂ ಹೇಗೆ ಬಂತು ಎಂದು ತಮ್ಮನ್ನು ತಬ್ಬಿಕೊಂಡು ಅಳುತ್ತಿದ್ದ ಮಗಳನ್ನು ಸಂತೈಸತೊಡಗಿದರು. ಅಷ್ಟರಲ್ಲಿ ವಿಶ್ವನಾಥ ಕೂಡ ಬಂದರು. ಅಮ್ಮ ಚಂದ್ರಕಾಂತ, ನಮಗೆ ನೀನಲ್ಲದೆ ಬೇರೆ ಯಾರೂ ಇಲ್ಲ. ಹಾಗೆಲ್ಲ ಕೋಪ ಮಾಡಿಕೊಂಡು ಹೋಗಬೇಡ. ಈ 15 ದಿನಗಳನ್ನು ಕಳೆಯಲು ತುಂಬ ಕಷ್ಟಪಟ್ಟಿದ್ದೇನೆ ಎಂದರು. ಅಪ್ಪಾಜಿ, ನನ್ನ ಮೇಲಿನ ನಿಮ್ಮ ಕೋಪ ಹೊರಟು ಹೋಯಿತಾ? ಮೃದುವಾಗಿ ಪ್ರಶ್ನಿಸಿದಳು. ನಿನ್ನ ಮೇಲೆ ಕೋಪ ಮಾಡಿಕೊಳ್ಳಲು ನಾನು ಯಾರಮ್ಮ? ನಮ್ಮ ಕಾಲವೆಲ್ಲ ಮುಗಿದಿದೆ ಎಂದರು. ಇಷ್ಟು ದಿನಗಳ ಕಾಲ ತಮ್ಮನ್ನು ಅಂಕಲ್ ಎಂದು ಸಂಬೋಧಿಸುತ್ತಿದ್ದು ಈಗ ಅವಳು ಅಪ್ಪಾಜಿ ಎಂದಿದ್ದಕ್ಕೆ ಅವರಿಗೂ ಸಂತೋಷ ಉಕ್ಕಿ ಬಂದಿತ್ತು. ಅಪ್ಪಾಜಿ, ಈ ತಿಂಗಳು ಕಳೆದ ಕೂಡಲೇ ನಾನು ಹಾಸ್ಟೆಲ್ ಖಾಲಿ ಮಾಡಿ ನಿಮ್ಮ ಹತ್ತಿರವೇ ಬಂದಿರುತ್ತೇನೆ. ನನ್ನಿಂದಲೂ ಒಂಟಿಯಾಗಿ ಬದುಕಿರಲು ಸಾಧ್ಯವಿಲ್ಲ ಎಂದಳು. ಸರಿ, ಹಣ ಹೋದರೆ ಹೋಗಲಿ, ಈಗಲೇ ಬಂದು ಬಿಡು. ನಾವೇನೂ ಬೇರೆಯವರಲ್ಲ. ಯಾಕಿಷ್ಟು ಬಾಧೆ ಪಡುತ್ತೀಯಾ? ನಾವು ಕೂಡ ನಿನ್ನೊಳ್ಳೆಯದಕ್ಕೆ ಕೋರುತ್ತೇನೆ. ಸ್ವಲ್ಪ ಸಮಯದ ನಂತರ ರೂಪ ಪುನಃ ಮೊದಲಿನ ವಿಷಯಕ್ಕೆ ಬಂದರು. ಚಂದ್ರಕಾಂತ, ನಾನೊಂದು ವಿಷಯ ಕೇಳಿದರೆ ನೀನು ತಪ್ಪು ತಿಳಿಯೋಲ್ಲ ತಾನೆ? ಮೃದುವಾಗಿ ಪ್ರಶ್ನಿಸಿದರು. ಏನಮ್ಮ ಹೇಳಿ. ನೀವು ಏನು ಹೇಳಿದರೂ ಕೇಳುತ್ತೇನೆ, ಕೋಪ ಮಾಡಿಕೋಬೇಡ. ಲಕ್ಷ್ಮೀಕಾಂತ ಪುನಃ ಹಿಂದಿನವರ ಫೋನ್ ಮಾಡಿದರು. ಏನು ಅಂತ ಹೇಳಿದರು. ಚಂದ್ರಕಾಂತ ಈಗ ಪ್ರಶಾಂತವಾದ ಮನಸ್ಸಿನಿಂದ ಹೇಳಿದಳು. ನಿನ್ನ ಹತ್ತಿರ ಅವರಿಗೆ ನೀನು ಮಾತನಾಡಲು, ತಮ್ಮ ವಿಚಾರಧಾರೆಯನ್ನು ಹೇಳಿಕೊಳ್ಳಲು ನೀನೊಂದು ಅವಕಾಶ ಮಾಡಿಕೊಡಬೇಕಂತೆ. ಅವರು ಹೇಳಿದ ವಿಷಯವನ್ನೆಲ್ಲ ಕೇಳಿದ ನಂತರ ನೀನು ನಿಧಾನವಾಗಿ ಯೋಚಿಸಿ ಉತ್ತರ ಕೊಟ್ಟರೂ ಸಾಕಂತೆ. ತಪ್ಪಾಗಿ ಅರ್ಥ ಮಾಡಿಕೊಳ್ಳುವುದು ಬೇಡವಂತೆ. ನಿನ್ನ ನೋಡಿದ ನಂತರ ಅವರು ತಮ್ಮ ಆರ್ಥಿಕತೆಯ ಬಗ್ಗೆ ತಮ್ಮ ಪತ್ನಿಯೊಂದಿಗೆ ಒಂದು ರೀತಿಯಲ್ಲಿ ನಿರ್ಣಯಕ್ಕೆ ಬಂದಿದ್ದಾರಂತೆ. ನೀನು ಅವರೊಂದಿಗೆ ದುಡುಕದೆ ನಿಧಾನ ಯೋಚಿಸಿ ಮಾತಾಡು. ರೂಪಾದೇವಿ ನಿಧಾನವಾಗಿ ನುಡಿದರು. ಅಷ್ಟರಲ್ಲಿ ವಿಶ್ವನಾಥ ಕೂಡ ತಮ್ಮ ಮಾತು ಹೇಳತೊಡಗಿದರು. ಚಂದ್ರಕಾಂತ, ನೀನು ಮೊದಲು ಊಹಿಸಿದಷ್ಟು ಕಟುಕ ನಾನೆಂದೂ ಅಲ್ಲ. ನಿನ್ನ ಪ್ರೀತಿಯಿಂದ ನೋಡಿಕೋತೀನಿ ಅಂತ ನಾನು ನಾನಾ ವಿಧವಾಗಿ ಹೇಳಿದ ನಂತರವೇ ನಿನ್ನ ತಾಯಿ ನನ್ನ ಬಿಟ್ಟಿರಲಾರದೆ ನನ್ನ ಜೀವನ ತನ್ನಿಂದ ನಾಶವಾಗಬಾರದು ಅಂತ ಬಂದಳು. ನಾನು ರೂಪಳನ್ನು ಬಿಟ್ಟು ಈವರೆಗೂ ಯಾರನ್ನೂ ಕಣ್ಣೆತ್ತಿಯೂ ಇಂದಿಗೂ ನೋಡಿಲ್ಲ, ಮುಂದೆಂದೂ ನೋಡೋಲ್ಲ. ಇದಕ್ಕಿಂತಲೂ ಮೊದಲಿಂದಲೂ ನಿನಗೆ ಅನೇಕ ರೀತಿಯ ಒಳ್ಳೆಯ ಸಂಬಂಧಗಳನ್ನು ನೋಡಿದೆ. ನನಗೆ ಯಾವುದೂ ಇಷ್ಟವಾಗಲಿಲ್ಲ. ಲಕ್ಷ್ಮೀಕಾಂತ ವಿವಾಹವಾಗಿದ್ದಾನೆಂಬ ಒಂದು ವಿಷಯ ಬಿಟ್ಟರೆ ಬೇರೆಲ್ಲ ರೀತಿಯಲ್ಲೂ ನಿನಗೆ ಸರಿಯಾಗಿಯೇ ಇದ್ದಾನೆ. ನೀನು ಸರಿಯಾಗಿ ಯೋಚಿಸಿ ಹೇಳು, ನಾವೇನು ಬಲವಂತ ಪಡಿಸೋಲ್ಲ ಎಂದರು. ಅಪ್ಪಾಜಿ, ನನಗೆ 1 ವಾರ ಟೈಮ್ ಕೊಡಿ, ಆಮೇಲೆ ನಾನು ಏನು ಅಂತ ಹೇಳುತ್ತೇನೆ. ನೀವೇನು ಅವರಿಗೆ ಈಗಲೇ ಯಾವ ವಿಷಯ ಹೇಳಬೇಡಿ. ನಮ್ಮ ಹುಡುಗಿ ಸ್ವಲ್ಪ ಟೈಮ್ ಕೇಳುತ್ತಿದ್ದಾಳೆ ಅಂತ ಬೇಕಾದರೆ ಹೇಳಿ, ಮತ್ತೇನು ಹೇಳಬೇಡಿ ಪ್ಲೀಸ್. ನನ್ನ ಅರ್ಥ ಮಾಡಿಕೊಳ್ಳಿ. ಆಫೀಸ್ನಲ್ಲಿ ಈ ವಾರ ಪೂರ್ತಿ ಟೆಂಡರ್ಗಳಿಗಾಗಿ ಓಡಾಡಬೇಕಾಗಿದೆ. ಅದಾದ ನಂತರವೇ ನನ್ನ ನಿರ್ಣಯ ಏನು ಅಂತ ನಿಮಗೆ ಹೇಳುತ್ತೇನೆ. ಚಂದ್ರಕಾಂತ ಹತಾಶಳಾಗಿ ನುಡಿದಳು. ಹಾಗೆಯೇ ಆಗಲಿ, ನಿನ್ನ ಮನಸ್ಸಿಗೆ ಹೇಗೆ ಅನುಕೂಲವಾದರೆ ಹಾಗೆಯೇ ಆಗಲಿ ಎಂದು ರೂಪ ವಿಶ್ವನಾಥ ನಿರಾಳವಾಗಿ ಉಸಿರು ಬಿಡುತ್ತಾ ಹೇಳಿದರು. ಅಮ್ಮ, ನಾನೊಬ್ಬರನ್ನು ಪ್ರೀತಿಸುತ್ತಿದ್ದೆ. ಆದರೆ ಎಂದು ಮುಂದುವರಿಸಲಾರದೆ ಬಿಕ್ಕಿ ಬಿಕ್ಕಿ ಅಳುತ್ತಾ ತಾಯಿಯನ್ನು ತಬ್ಬಿಕೊಂಡಳು. ತನ್ನ ಹಾಗೂ ಹೇಮಂತ್ನ ಪ್ರೇಮ ಸಂಬಂಧ ಮುರಿದು ಹೋದುದಕ್ಕೆ ಬೇಸರದಿಂದ ಅಸಹಾಯಕತೆಯಿಂದ ಅಳುತ್ತಿದ್ದಳು. ಈಗ ವಿಶ್ವನಾಥ ರೂಪ ಒಬ್ಬರಿಗೊಬ್ಬರ ಮುಖಗಳನ್ನು ನೋಡಿಕೊಂಡರು. ಇವಳೇನಾದರೂ ಹೆಚ್ಚು ಕಡಿಮೆ ಮಾಡಿಕೊಂಡಳ ಹೀಗೆ ಎಂದು ಅವರ ಹೃದಯ ಬಡಿತ ಜಾಸ್ತಿಯಾಯಿತು. ಚಂದ್ರಕಾಂತ, ಅದು ಯಾರಮ್ಮ? ನನ್ನ ಹಾಗೆ ನಿನ್ನ ಜೀವನ ಆಗಬಾರದು. ಲಕ್ಷ್ಮೀಕಾಂತ, ನಿನಗೆ ಬೇಡವಾದರೆ ನೀನು ಬಯಸಿದವನಿಗೆ ಕೊಟ್ಟು ವಿವಾಹ ಮಾಡುತ್ತೇನೆ. ನಿನ್ನ ಒಳ್ಳೆಯತನಕ್ಕೆ ಬೆಲೆ ಖಂಡಿತ ದೇವರು ವರ ಕೊಡುತ್ತಾನೆ. ಯಾರು ಅಂತ ಹೇಳು? ರೂಪ ಪ್ರಶ್ನಿಸಿದರು. ಅಮ್ಮ, ಅವರಿಗೆ ಮದುವೆಯಾಗಿ ಹೋಗಿದೆ. ಮದುವೆಯಾದ 5 ದಿನಕ್ಕೆಲ್ಲ ಆ ಹುಡುಗಿ ತಾನು ಪ್ರೇಮಿಸಿದವನ ಜೊತೆ ಓಡಿ ಹೋದಳಂತೆ. ಹಾಗಂತ ಅವರು ಹೇಳಿದಾಗ ನನ್ನಿಂದ ನಮ್ಮ ವಿಷಯ ಮುಚ್ಚಿಡಲಾಗಲಿಲ್ಲ.
ಹೇಳಿದೆ. ಇದರಿಂದ ಅವರು ತಮ್ಮ ಮೊದಲಿನ ಅನುಭವದಿಂದ ತನ್ನ ಬೇಡ ಅಂತ ಹೇಳಿ ನಿರಾಕರಿಸಿ ಬಿಟ್ಟರು. ನನ್ನ ಏನು ಮಾಡು ಅಂತ ಹೇಳುತ್ತೀಯ ಹೇಳಮ್ಮ. ಆಗ ನನಗೆ ನಿನ್ನ ಮೇಲೆ ತುಂಬ ಕೋಪ ಬಂತು. ನನ್ನ ಕ್ಷಮಿಸಿ ಬಿಡಮ್ಮ ಎಂದು ಹೇಳಿ ಕಂಬನಿ ಒರೆಸಿಕೊಂಡಳು. ಒಂದೆರಡು ನಿಮಿಷಗಳ ನಂತರ ವಿಶ್ವನಾಥ ನೋಡಿದರು. ಅಲ್ಲಮ್ಮ, ಹೇಗೂ ಅವರು ತಮ್ಮ ಕತೆ ಹೇಳಿದರು ಸರಿ, ಆದರೆ ನೀನು ಯಾಕೆಂತ ಕೆಲಸಕ್ಕೆ ಬಾರದ ನಮ್ಮ ಕಥೆಯನ್ನು ಹೇಳಿಕೊಂಡೆ? ನೀನು ಸರಿಯಾದ ದಾರಿಯಲ್ಲಿ ಇದ್ದೆ. ಅದೇ ರೀತಿ ಮುಂದಕ್ಕೆ ಹೋಗಿದ್ದರೆ ನಿನಗೆ ಯಾವ ತೊಂದರೆಯೂ ಆಗುತ್ತಿರಲಿಲ್ಲ. ಈ ವಿಷಯ ಮೊದಲೇ ನಮ್ಮ ಬಳಿ ಹೇಳಿದರೆ ನಾವೇನಾದರೂ ಸಲಹೆ ಕೊಡುತ್ತಿದ್ದೆವು. ನಿಜ ಅಪ್ಪಾಜಿ, ಅವರು ಹೀಗೆ ಹೇಳುತ್ತಾರೆಂತ ನಾನು ಊಹಿಸಲಿಲ್ಲ. ಅವರು ತಮ್ಮ ಜೀವನದಲ್ಲಿ ನಡೆದ ವಿಷಯ ಅನಿರೀಕ್ಷಿತವಾಗಿ ಹೇಳಿದ್ದರಿಂದ ನನಗೂ ಆ ಕ್ಷಣ ನನ್ನ ವಿಷಯ ಹೇಳಬೇಕು ಅಂತ ಅನಿಸಿತು. ಎಂತಹ ದೊಡ್ಡ ತಪ್ಪು ಮಾಡಿ ಕಲ್ಲು ಚಪ್ಪಡಿಯನ್ನು ನಿನ್ನ ತಲೆಯ ಮೇಲೆ ಹಾಕಿಕೊಂಡೆ ನಿಟ್ಟುಸಿರು ಬಿಟ್ಟರು. ಇಲ್ಲ ಅಪ್ಪ, ಅವರು ನೀನು ಎಂಥವಳೇ ಆಗಿದ್ದರು ನನ್ನ ಈ ಕಥೆಯನ್ನು ಕೇಳಿಯೂ ವಿವಾಹವಾಗಲು ಒಪ್ಪಿದ್ದರು. ಆದರೆ ಅವರ ತಾಯಿ ತಂದೆ ಒಪ್ಪಲಿಲ್ಲ. ಯಾರು ಅಂತ ಹೇಳು, ನಾವೇ ಹೋಗಿ ನಮ್ಮಿಬ್ಬರ ಪರಿಸ್ಥಿತಿಗೆ ಕಾರಣಗಳನ್ನು ಹೇಳಿ ಒಪ್ಪಿಸಿ ಬರುತ್ತೇವೆ, ವಿಶ್ವನಾಥ ಚಂದ್ರಕಾಂತಳಿಗೆ ಹೇಳಿದರು. ಬೇಡ ಬಿಡಿ, ಈಗಾಗಲೇ ಅವರು ತಾವು ವಿವಾಹವಾಗುವ ಹುಡುಗಿಯನ್ನು ಒಪ್ಪಿಕೊಂಡಿದ್ದಾರೆ. ಇದರಿಂದ ಆಕೆಗೆ ಆಘಾತವಾಗುವುದು ಬೇಡ, ಮತ್ತೆ ಅವರ ಮನಸ್ಸು ಹಾಳಾಗುವುದು ಬೇಡ ಎಂದು ಚಂದ್ರಕಾಂತ ಕಂಬನಿ ಒರೆಸಿಕೊಂಡಳು. ಅಮ್ಮ, ಹೋಗಿ ಬರುತ್ತೇನೆ, ಈ ತಿಂಗಳಾದ ಕೂಡಲೇ ಬರುತ್ತೇನೆ, ನನ್ನ ಕ್ಷಮಿಸಿ ಅಪ್ಪಾಜಿ ಎಂದು ಅಲ್ಲಿಂದ ಹೊರಟಳು. ಪ್ರಿಯ ವೀಕ್ಷಕರೇ, ಈ ಕಥೆ ನಿಮಗೆ ಇಷ್ಟವಾದರೆ ಒಂದು ಲೈಕ್ ಮಾಡಿ, ಕಮೆಂಟ್ಸ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನಮ್ಮ ಚಾನೆಲ್ನ ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಇದರಿಂದ ನನ್ನ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಬೇಗನೆ ತಲುಪುತ್ತದೆ. ಕಥೆ ಕೇಳಿದ್ದಕ್ಕೆ ಧನ್ಯವಾದಗಳು.